ನಮಸ್ಕಾರ. ಮಹಾಶ್ವೇತ ಸಿಂಹಾಸನದ ತೀರ್ಪು ಈ ಪರಿಕಲ್ಪನೆ ಕೇಳಿದಾಗ ಎಷ್ಟೋ ಜನರಿಗೆ ಕುತೂಹಲ ಮೂಡುತ್ತೆ, ಕೆಲವರಿಗೆ ಭಯವೂ ಆಗಬಹುದು. ಆದರೆ ಇದರ ನಿಜವಾದ ಅರ್ಥವಾದರೂ ಏನು? ಬನ್ನಿ, ಈ ಅಂತಿಮ ತೀರ್ಪಿನ ಹಿಂದಿರುವ ಆಳವಾದ ವಿಷಯಗಳನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ಸಂಕೀರ್ಣವಾದ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲಿಗೆ, ಈ ತೀರ್ಪು ಯಾಕೆ ಸಾರ್ವಜನಿಕವಾಗಿರಬೇಕು? ನ್ಯಾಯಾಧೀಶರು ಯಾರು ಮತ್ತೆ ವಿಚಾರಣೆಗೆ ಒಳಪಡುವವರು ಯಾರು? ಈ ವಿಚಾರಣೆ ನಡೆಯೋದು ಹೇಗೆ? ಇದರ ಫಲಿತಾಂಶಗಳೇನು? ಮತ್ತು ಕೊನೆಯದಾಗಿ, ಇದೆಲ್ಲದರ ಅಂತಿಮ ಉದ್ದೇಶ ಏನು ಅನ್ನೋದನ್ನ ನೋಡೋಣ. ಸರಿ, ನಮ್ಮ ಮೊದಲನೇ ಭಾಗ ಸಾರ್ವಜನಿಕ ತೀರ್ಪು ಏಕೆ? ಈ ಒಂದು ಬ್ರಹ್ಮಾಂಡದ ನ್ಯಾಯಾಲಯದ ಅವಶ್ಯಕತೆ ನಿಜವಾಗಿಯೂ ಇದೆಯಾ? ಇದು ನಮ್ಮನ್ನ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ, ಅಲ್ವಾ? ದೇವರಿಗೆ ಎಲ್ಲವೂ ಮೊದಲೇ ಗೊತ್ತಿರುತ್ತೆ, ಆತ ಸರ್ವಜ್ಞಾನಿ. ಹಾಗಿದ್ದ ಮೇಲೆ ಈ ರೀತಿ ಎಲ್ಲರ ಮುಂದೆ ಒಂದು ಸಾರ್ವಜನಿಕ ತೀರ್ಪಿನ ಅಗತ್ಯವಾದ್ರೂ ಏನಿದೆ? ಇದರ ಉತ್ತರ ಬಹುಶಃ ನಾವು ಊಹಿಸಿರೋದಿಲ್ಲ. ನೋಡಿ, ಈ ತೀರ್ಪು ದೇವರಿಗಾಗಿ ಅಲ್ವೇ ಅಲ್ಲ, ಇದು ಏನೂ ತಿಳಿಯದ ಸೃಷ್ಟಿಗಾಗಿ. ಹಾಗಾಗಿ ಇದೊಂದು ಕೇವಲ ತೀರ್ಪಲ್ಲ, ಇದೊಂದು ಪ್ರದರ್ಶನ, ಸತ್ಯ ಮತ್ತು ನ್ಯಾಯದ ಒಂದು ಸಾರ್ವಜನಿಕ ಪ್ರಕಟಣೆ ಅಂತ ಹೇಳಬಹುದು. ಇದರ ಉದ್ದೇಶಗಳು ಹಲವು. ಮೊದಲನೆಯದಾಗಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಸತ್ಯವನ್ನ ಎಲ್ಲರ ಮುಂದೆ ಬಹಿರಂಗಪಡಿಸೋದು. ಎರಡನೆಯದಾಗಿ, ದೇವರ ಪರಿಪೂರ್ಣ ಪ್ರೀತಿ ಮತ್ತು ನ್ಯಾಯ ಹೇಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸೋದು. ಮತ್ತು ಕೊನೆಯದಾಗಿ, ಪ್ರತಿಯೊಂದು ತೀರ್ಪು ಕೂಡ ಎಷ್ಟು ನ್ಯಾಯಸಮ್ಮತವಾಗಿದೆ ಅನ್ನೋದನ್ನ ಇಡೀ ಸೃಷ್ಟಿಗೆ ಮನವರಿಕೆ ಮಾಡಿಕೊಡೋದು. ಇದು ಒಂದು ರೀತಿ ಬ್ರಹ್ಮಾಂಡದ ಪಾರದರ್ಶಕತೆಯ ಅಂತಿಮ ಪ್ರದರ್ಶನ. ಹಾಗಾದ್ರೆ ಈ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸ್ಥಾನದಲ್ಲಿ ಯಾರು ಇರ್ತಾರೆ ಮತ್ತು ವಿಚಾರಣೆಯನ್ನ ಯಾರೆದುರಿಸ್ತಾರೆ? ಬನ್ನಿ, ನಮ್ಮ ಎರಡನೇ ಭಾಗದಲ್ಲಿ ನೋಡೋಣ, ನ್ಯಾಯಾಧೀಶರು ಮತ್ತು ಅಂತಿಮ ತೀರ್ಪಿನ ದೃಶ್ಯ. ಆ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ಬೆಂಕಿಯ ಜ್ವಾಲೆಗಳಿಂದ ಹೊಳೆಯುವ ಸಿಂಹಾಸನ, ಅದರ ಮೇಲೆ ಹಿಮದಂತೆ ಶುಭ್ರವಾದ ವಸ್ತ್ರ ಧರಿಸಿದ ಅನಾದಿ ಕಾಲದವನು ಕುಳಿತಿದ್ದಾನೆ. ಈ ಚಿತ್ರಣ ಕೇವಲ ಅಧಿಕಾರವನ್ನಷ್ಟೇ ಅಲ್ಲ, ಬದಲಿಗೆ ಸಂಪೂರ್ಣ ಪರಿಶುದ್ಧತೆ ಮತ್ತು ಊಹೆಗೂ ಮೀರಿದ ಶಕ್ತಿಯನ್ನು ಸೂಚಿಸುತ್ತೆ. ಇಲ್ಲಿ ಒಂದು ತುಂಬನೇ ಕುತೂಹಲಕಾರಿಯಾದ ದೈವಶಾಸ್ತ್ರೀಯ ವಿವರ ಇದೆ. ನೋಡಿ, ತಂದೆಯಾದ ದೇವರು ಅದೃಶ್ಯ ಅಧಿಕಾರದ ಮೂಲ. ಆತ ತೀರ್ಪು ನೀಡುವ ಜವಾಬ್ದಾರಿಯನ್ನ ಮಗನಿಗೆ ವಹಿಸ್ತಾನೆ. ಯಾಕಂದ್ರೆ ಮಗನು ಸೃಷ್ಟಿಗೆ ಕಾಣುವಂತಹ ರೂಪದಲ್ಲಿ ಬಂದಿದ್ದರಿಂದ ಈ ತೀರ್ಪು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ಅರ್ಥವಾಗುತ್ತೆ. ಹಾಗಾದ್ರೆ ವಿಚಾರಣೆಗೆ ಒಳಪಡುವವರು ಯಾರು? ಉತ್ತರ ತುಂಬಾ ಸರಳ, ಎಲ್ಲರೂ. ಈ ತೀರ್ಪಿನಿಂದ ಯಾರಿಗೂ ವಿನಾಯಿತಿ ಇಲ್ಲ. ಸತ್ತವರೆಲ್ಲರನ್ನೂ, ಅವರು ಎಲ್ಲೇ ಇರಲಿ, ಸಮುದ್ರದಲ್ಲಿ, ಮರಣದಲ್ಲಿ ಅಥವಾ ಪಾತಾಳದಲ್ಲಿ, ಎಲ್ಲರನ್ನೂ ಎಬ್ಬಿಸಲಾಗುತ್ತೆ. ಇತಿಹಾಸದಲ್ಲಿ ಬದುಕಿ ಹೋದ ಪ್ರತಿಯೊಬ್ಬ ವ್ಯಕ್ತಿಯೂ, ಅವರು ದೊಡ್ಡವರಿರಲಿ ಸಣ್ಣವರಿರಲಿ, ಆ ಸಿಂಹಾಸನದ ಮುಂದೆ ನಿಲ್ಲಲೇಬೇಕು. ಸರಿ, ಹಾಗಾದ್ರೆ ಈ ಬ್ರಹ್ಮಾಂಡದ ವಿಚಾರಣೆ ನಡೆಯೋದು ಹೇಗೆ? ಇಲ್ಲಿ ಸಾಕ್ಷಿಯೇನು ಮತ್ತು ತೀರ್ಪನ್ನ ಹೇಗೆ ನಿರ್ಧರಿಸಲಾಗತ್ತೆ? ಬನ್ನಿ, ನಮ್ಮ ಮೂರನೇ ಭಾಗದಲ್ಲಿ ನೋಡೋಣ. ಈ ಇಡೀ ಪ್ರಕ್ರಿಯೆ ಸ್ಪಷ್ಟವಾಗಿ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಸತ್ತವರೆಲ್ಲರ ಪುನರುತ್ಥಾನ. ನಂತರ ಪ್ರತಿಯೊಬ್ಬರ ಜೀವನದ ಸಂಪೂರ್ಣ ದಾಖಲೆಗಳಿರುವ ಪುಸ್ತಕಗಳನ್ನ ತೆರೆಯಲಾಗುತ್ತೆ. ಮೂರನೆಯದಾಗಿ, ಆ ದಾಖಲೆಗಳಲ್ಲಿರುವ ಅವರವರ ಕೃತ್ಯಗಳ ಆಧಾರದ ಮೇಲೆ ತೀರ್ಪು ನೀಡಲಾಗುತ್ತೆ. ಮತ್ತು ಅಂತಿಮವಾಗಿ, ಅವರ ಕೊನೆಯ ಗತಿಯನ್ನ ನಿರ್ಧರಿಸೋಕೆ ಜೀವದ ಪುಸ್ತಕವನ್ನ ನೋಡಲಾಗುತ್ತೆ. ಇಲ್ಲಿ 2 ರೀತಿಯ ಪುಸ್ತಕಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಒಂದು, ಕೃತ್ಯಗಳ ಪುಸ್ತಕ. ಇದರಲ್ಲಿ ಪ್ರತಿಯೊಬ್ಬರ ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕ್ರಿಯೆಗಳ ಸಂಪೂರ್ಣ ದಾಖಲೆ ಇರುತ್ತೆ. ಇನ್ನೊಂದು, ಜೀವದ ಪುಸ್ತಕ. ಇದು ಅಂತಿಮ ಪಟ್ಟಿ ಇದ್ದ ಹಾಗೆ. ಒಬ್ಬರ ಹೆಸರು ಈ ಪುಸ್ತಕದಲ್ಲಿ ಇದೆಯೋ ಇಲ್ವೋ ಅನ್ನೋದೇ ಎಲ್ಲವನ್ನೂ ನಿರ್ಧರಿಸ್ಬಿಡುತ್ತೆ. ಈ ವಿಚಾರಣೆಯ ಕೊನೆಯಲ್ಲಿ ಕೇವಲ 2 ಅಂತಿಮ ಫಲಿತಾಂಶಗಳು ಸಾಧ್ಯ, ಅವನ್ನ ಬದಲಾಯಿಸೋಕೆ ಆಗೋದಿಲ್ಲ. ಹಾಗಾದ್ರೆ ಯಾವ 2 ತೀರ್ಪುಗಳು? ಬನ್ನಿ, ನಮ್ಮ 4ನೇ ಭಾಗದಲ್ಲಿ ನೋಡೋಣ. ಈ ವಿಭಜನೆ ತುಂಬಾನೇ ಸರಳ ಮತ್ತು ಅಂತಿಮವಾದದ್ದು. ಯಾರ ಹೆಸರು ಜೀವದ ಪುಸ್ತಕದಲ್ಲಿ ಇರುತ್ತೋ ಅವರಿಗೆ ಶಾಶ್ವತ ಜೀವನ ಸಿಗುತ್ತೆ. ಒಂದು ವೇಳೆ ಯಾರ ಹೆಸರು ಅದರಲ್ಲಿ ಇರೋದಿಲ್ಲವೋ ಅವರನ್ನ ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ. ಅಷ್ಟೇ ಅಲ್ಲ, ಸಾವು ಮತ್ತು ಪಾತಾಳವನ್ನೂ ಸಹ ಅಲ್ಲಿಗೆ ಎಸೆಯಲಾಗುತ್ತೆ. ಈ ಅಂತಿಮ ಶಿಕ್ಷೆಗೆ ಒಂದು ನಿರ್ದಿಷ್ಟ ಹೆಸರಿದೆ. ಅದನ್ನ 2ನೆಯ ಮರಣ ಅಂತ ಕರೆಯಲಾಗತ್ತೆ. ಇದು ನಾವು ತಿಳಿದಿರುವ ಭೌತಿಕ ಸಾವಲ್ಲ, ಬದಲಿಗೆ ಇದು ದೇವರಿಂದ ಶಾಶ್ವತವಾಗಿ ದೂರವಾಗುವ ಸ್ಥಿತಿ. ಅಸ್ತಿತ್ವದ ಒಂದು ಸಂಪೂರ್ಣ ಮತ್ತು ಅಂತಿಮ ಅಂತ್ಯವನ್ನ ಇದು ಸೂಚಿಸುತ್ತೆ. ಆದರೆ ಈ ನ್ಯಾಯ ಕುರುಡಲ್ಲ,
ಅಂದ್ರೆ ಇದು ಪ್ರಮಾಣಾನುಗುಣವಾಗಿರುತ್ತೆ. ಯಾರು ಹೆಚ್ಚು ಗಂಭೀರವಾದ ಪಾಪಗಳನ್ನು ಮಾಡಿರ್ತಾರೋ ಅವರಿಗೆ ಹೆಚ್ಚು ಕಠಿಣವಾದ ಶಿಕ್ಷೆ ಸಿಗುತ್ತೆ. ಪ್ರತಿಯೊಂದು ಕ್ರಿಯೆಯನ್ನ ನಿಖರವಾಗಿ ತೂಕ ಮಾಡಿ ಅದಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸಲಾಗುತ್ತೆ. ಸರಿ, ಇದೆಲ್ಲದರ ಅಂತಿಮ ಗುರಿ ಏನು? ಕೇವಲ ಶಿಕ್ಷೆ ಕೊಡೋದು, ಪ್ರತಿಫಲ ನೀಡೋದಷ್ಟೇನಾ? ಖಂಡಿತ ಇಲ್ಲ. ಇದರ ಉದ್ದೇಶ ಅದಕ್ಕಿಂತ ತುಂಬಾನೇ ದೊಡ್ಡದು. ಬನ್ನಿ, ನಮ್ಮ 5ನೇ ಮತ್ತು ಕೊನೆ ಭಾಗದಲ್ಲಿ ನೋಡೋಣ. ಅಂತಿಮ ಗುರಿ ಪರಿಪೂರ್ಣ ಸೃಷ್ಟಿ. ಈ ಕಾಲಾನುಕ್ರಮವನ್ನ ನೋಡಿದ್ರೆ ಅಂತಿಮ ಹಂತಗಳು ನಮಗೆ ಸ್ಪಷ್ಟವಾಗತ್ತೆ. 1000 ವರ್ಷಗಳ ರಾಜ್ಯಭಾರದ ನಂತರ ಮಹಾ ತೀರ್ಪಿನ ಮೂಲಕ ಪಾಪವನ್ನ ಸಂಪೂರ್ಣವಾಗಿ ತೊಡೆದುಹಾಕಲಾಗತ್ತೆ. ಆಮೇಲೆ ಸಾವೆಂಬ ಕೊನೆ ಶತ್ರುವನ್ನ ನಾಶ ಮಾಡಲಾಗತ್ತೆ. ಕೊನೆಗೆ ಪರಿಶುದ್ಧಗೊಂಡ ಸೃಷ್ಟಿಯನ್ನ ಮಗನು ತಂದೆಗೆ ಒಪ್ಪಿಸ್ತಾನೆ. ಎಲ್ಲವೂ ಮತ್ತೆ ಪರಿಪೂರ್ಣ ಸ್ಥಿತಿಗೆ ಮರಳುತ್ತೆ. ಮತ್ತು ಈ ಇಡೀ ಪ್ರಕ್ರಿಯೆಯ ಅತ್ಯಂತ ಮಹತ್ವದ ಭಾಗ ಅಂದ್ರೆ ಕೊನೆಯ ಶತ್ರುವಾಗಿರುವ ಮರಣವನ್ನ ನಾಶ ಮಾಡೋದು. ಯೋಚಿಸಿ, ಪಾಪವೇ ಇಲ್ಲದ ಮೇಲೆ ಮರಣಕ್ಕೆ ಅಸ್ತಿತ್ವವೇ ಇರೋದಿಲ್ಲ. ಹಾಗಾಗಿ ಅದನ್ನ ಶಾಶ್ವತವಾಗಿ ಅಳಿಸಿ ಹಾಕಲಾಗುತ್ತೆ. ಅಂತಿಮವಾಗಿ ಗುರಿ ಒಂದೇ: ದೇವರು ಸರ್ವಸ್ವದಲ್ಲಿ ಸರ್ವಸ್ವವಾಗಿರಬೇಕು. ಇದರರ್ಥ ದೇವರು ಮತ್ತು ಸೃಷ್ಟಿಯ ನಡುವೆ ಇರುವ ಎಲ್ಲ ಅಡೆತಡೆಗಳು, ಎಲ್ಲ ದೂರಗಳು ಸಂಪೂರ್ಣವಾಗಿ ಇಲ್ಲವಾಗುತ್ತವೆ. ಇದು ಸಂಪೂರ್ಣ ಸಾಮರಸ್ಯ ಮತ್ತು ಏಕತೆಯ ಒಂದು ಸ್ಥಿತಿ. ಹೀಗೆ ಸೃಷ್ಟಿಯ ಈ ಸುದೀರ್ಘ ಮತ್ತು ಸಂಕೀರ್ಣವಾದ ಪ್ರಯಾಣವು ಕೇವಲ ಒಂದೇ ಒಂದು ಪದದಲ್ಲಿ ಅಂತ್ಯಗೊಳ್ಳುತ್ತೆ: ವಿಶ್ರಾಂತಿ. ಎಲ್ಲ ಹೋರಾಟ, ಪಾಪ ಮತ್ತು ಮರಣದ ನಂತರ ಬರುವುದು ಶಾಶ್ವತವಾದ ಶಾಂತಿ. ಬಹುಶಃ ಇದೇ ಮಹಾಶ್ವೇತಾ ಸಿಂಹಾಸನದ ತೀರ್ಪಿನ ಅಂತಿಮ ವಾಗ್ದಾನ.